ಅಮ್ಮ, ನಾನು ನೋಡಷ್ಟೊತ್ತು ನೋಡ್ತೀನಿ, ಸ್ವಲ್ಪ ಸುಮ್ಮನಿದ್ರುಂದಾತು. ಅಲ್ಲ, ಯಾರೋ ಬಂದು ಎಂಥದೋ ಹೇಳ್ತಾರೆ ಅಂತ ಹೇಳಿ ನಂಗೆ ಯಾಕೆ ಹಿಂಗೆ ಇದು ಮಾಡ್ತಿದ್ದೀಯ ನೀನು? ನಾನು ಎಂತ ಮಾಡಿದ್ದಾರೆ ಅಂತ ನೋಡೋಣ. ನಾಗಪ್ಪ ಬಂದದ್ದು ಆಗ್ಯದೆ, ಹೋಗಿ ಎಷ್ಟೋ ದಿವಸ ಆಗ್ಯದೆ, ಈಗಲೂ ಮತ್ತೆ ಅವನ ಸುದ್ದಿನೇ ಹೇಳ್ತಿದ್ದೀಯ. ನಾನೇನು ಅವನ ಬಾಬಾ ಅಂತ ಕರೆದಿದ್ದಂತ ಮಾಡ್ದ, ಪ್ಯಾಟೆಲ್ ಸಿಗ್ದ ಅವನೇ ಹೇಳ್ದ, ನಂಗೆ ಅಲ್ಲಿ ಸಮ ಆಗಲ್ಲ, ಸಂಬಳನೂ ಕಮ್ಮಿ, ನಾನು ಬತ್ತೀನಿ ಅಲ್ಲಿಗೆ ಅಂದ. ನನಗೂ ಇಲ್ಲಿ ಜನ ಬೇಕಿತ್ತು, ಅದಕ್ಕೆ ಬಾ ಅಂತ ಕರ್ಕೊಬಂದೆ. ಏನು ತಪ್ಪು ಅದರಲ್ಲಿ? ನಾವೇನು ಬರ್ಕೊಟ್ಟಿದ್ನ ಅಲ್ಲಿಗೆ ಕೆಲಸ ಮಾಡ್ತೀನಿ ಅಂತ? ಅದು ಈಗ ಎಲ್ಲ ಮುಗಿದು ಹೋತಲ್ಲ. ಅವ ಇಲ್ಲಿಂದ ಹೋಗು ಆತಲ್ಲ, ಎಲ್ಲ ನಾಟಕ ಮಾಡಿ ಆಯ್ತು, ಕರ್ಕೊಂಡು ಹೋಗು ಆಯ್ತು, ಮತ್ತೆ ಎಂತಕ್ಕೆ ನೋಡೋಣ. ಈಗ ಯಾರೋ ಬಂದು ಅಂತ ಹೇಳ್ಯಾರ ಅಂದರೆ ಶಂಕರಪ್ಪನ ತಂಗಿಗೆ ನಾನೆಂತ ಇದು ಮಾಡೋಕ್ಕೆ ಹೋಗಿನಿ? ಅವ್ರವ್ರ ಅಣ್ಣ ತಂಗಿ ಏನೋ ಇದು ಮಾಡ್ಕಿತ್ತಾರ, ಏನು ಸಣ್ಣ ಬಾಲೇನ? ಅವನ ತಂಗಿನ ಹೆಂಗೆ ನೋಡ್ಕೋಬೇಕಂತ ಅವನಿಗೆ ಗೊತ್ತಿಲ್ಲ, ಅವನ ಹೆಂಡ್ತಿಗೆ ಗೊತ್ತಿಲ್ಲ. ಅವನ ಹೆಂಡ್ತಿ ಇದು ಮಾಡಿದ್ರೆ ನಾನೆಂತ ಮಾಡೋಕ್ಕಾಗ್ತದೆ? ನಿಂಗೆ ಬಂದವ್ರ ಹತ್ರ ಹಂಗೆ ಹೇಳೋಕ್ಕಾಗಲ್ಲ. ಇಲ್ಲಿ ಬಂದ್ಕೊಂಡು ನಂಗೆ ಬೈಯಕ್ಕೆ ಬತ್ತೀಯ. ನಾನು ಒಬ್ಬಿಲ್ಲ ಅಗ್ಗಕ್ಕೆ ಸಿಕ್ಕಿನಲ್ಲ ನಿಂಗೆ. ಎಷ್ಟಂತ ಇದು ಮಾಡಲಿ ನಾನಾರು? ಏನು ಮಾಡ್ತೀಯೋ ಮಾಡು, ಏನು ಮಾಡ್ತೀಯೋ ಮಾಡು. ನೀನೇ ಅಂಥದ್ನು ಹಚ್ಚಾಕಿ ಕೊಡದೆ ಇದು ಮಾಡಿದೆ. ಅವ್ರ ಮನೇಲಿ ಎಷ್ಟು ಮನೆ ಅದಾವ? ಯಾರ ಮನೆಗೂ ಹೋಗದೆ ನಮ್ಮ ಮನೆಗೆ ಅಂತ ಗೊತ್ತದ ಹಿಂಗ್ಸು? ಏನು ಕಣ್ಣಲ್ಲಿ ನೀರು ಹಾಕ್ತದೆ ನಮ್ಮನೆ. ಅಪ್ ಮಾಡಿ ಸಾಲದ ಅಂಥೇಳಿ ಮಗನ ಇದು ಮಾಡೋಕೆ ಮಾಡಿಯ. ಹಿಂಗೆ ಶಾಪ ಹಾಕಿ ಹೋತಿದ್ರು, ತಗರಿ ನಮ್ಮ ಮನೇನ ಹಂಗೋ ಹಿಂಗೋ ಅಂತ ಹೇಳಿ ಬಡ್ಡಿ ದುಡ್ಡು ತಗೊಂಡು ಅದೇನು ಮನೆ ಮಠ ಆಸ್ತಿ ಮನೆ ಎದೆ ಮೇಲೆ ಹೇರ್ಕೊಂಡು ಹೋದ್ರಲ್ಲ. ಇದ್ದಿದ್ದೊಂದು ಮಗ ಒಂದು ನೆಲೆಯಲ್ಲಿದ್ದಂಗೆ ಆಗ್ಯದೆ. ಈಗ ಮತ್ತೆ ನೀನು ಅದನ್ನೇ ಮಾಡ್ತೀಯ. ಮುತ್ತೈತಂದಲ್ಲಿರೋ ಹೆಂಗಸು ಸಾಯಂಕಾಲ ಸರಿಗೆ ಬಂದು ಆ ಥರ ಕಣ್ಣೀರು ಹಾಕಿ ಬಬ್ಬೆ ಹಾಕಿದ್ರೆ ಯಾವ ಮನೆ ಉದ್ಧಾರ ಆಗ್ತದ? ಅದ್ರದ್ದು ಹೆತ್ತು ಕಳ್ಳಿನ ಸಂಕಟಲ್ಲನು. ಮಗಳಿಗೆ ಬಹಳ ಗೋಳಾತು, ಎಲ್ಲರ ಜೀವನ ಮಾಡ್ಕೊಂಡಿತ್ತು, ನಿಮ್ಮ ಮಗನ ದಸೆಯಿಂದ ಹಿಂಗೆ ಮಾಡ್ದ ಅಂತ ನಂಗೆ ಯಾಕೋ ಗುಮಾನಿ. ಈಗ ಆವಾಗ ಮದುವೆ ಆತೀನಿ ಅಂದಿದ್ದೆ, ಬೇಡ ಅನ್ನಲ್ಲ. ಈಗ ಏನಾರು ಗಂಡನ ಬಿಡ್ಸೇನಾರು ಇಲ್ಲಿ ಕರ್ಕೊಬರೋಣ ಅಂತ ಮಾಡಿಯನ? ಹಂಗೇನಾರು ಮಾಡಬೇಡ. ಮದುವೆ ಆಗಿ ಮಕ್ಕಳು ಸಂಸಾರ ಮಾಡ್ಕೊಂಡದೆ ಆ ಪಾಪದ ಕೆಲಸವನ್ನು ಮಾಡಬೇಡ ಹೇಳಿನಿ. ನಿಂಗೆ ಏನಾರು ತಲೆಗಿಲೆ ಕೆಟ್ಟದನಮ್ಮ? ನಾನೆಂತಕ್ಕೆ ಹಂಗೆ ಮಾಡೀನಿ? ಯಾವುದೊಂದಾದರೂ ಎಲ್ಲ ತೆಗೆದು ನನ್ನ ಮೇಲೆ ಹಾಕು. ಅದೇನು ಕಮ್ಮಿ ಹಿಣ್ಣೇನಲ್ಲ ಅದು. ಎಲ್ಲ ಮಾತಾಡ್ತಾರೆ ಪ್ಯಾಟೆಲ್, ನಾನು ಅಲೇಸಿನಿ ಜೋರದೆ ಕಡಿಕೆ. ನಾಳೆ ಏನಾರು ಮನೇಲಿ ಜಗಳ ಮಾಡ್ಕೊಂಡು ಗಂಡನ ಬಿಟ್ಟು ಬಂದರೆ ನಾನೇ ಇದು ಮಾಡಿದೆ ಅಂತ ಎಲ್ಲರೂ ಹೇಳ್ಗಿಳಿಯ ನೀನು? ಎಂಥ ಮಾತಂತ ಆಡ್ತೀಯೇನು? ಸುಮ್ಮನೆ ಇದ್ಬಿಡು ಅಂದ್ರೆ ಸುಮ್ಮನೆ ಇದ್ಬಿಡು. ನೀ ಹಿಂಗೆ ಮಾಡ್ತಿದ್ರೆ ಅತ್ಲಾಗೆ ಇರು, ನೀ ಒಬ್ಬಳೇ ಇರು, ನಾನು ಎತ್ಲಾಗಾರ ಹೊಲ್ಟು ಹೋತೀನಿ ಅತ್ಲಾಗೆ. ಯಾವಾಗ ಬಂದರೂ ಇವ್ರ ಮನೇಲಿ ಅಮ್ಮ ಮಗಗೆ ಜಗಳ ಆತನೇ ಇರ್ತದೆ. ಎಷ್ಟೊತ್ತಂತ ನೋಡ್ಬರೋದು? ನಾನು ಕಾಯ್ತಾ ಒಂದು ಅರ್ಧ ಗಂಟೆ ಆತೇನು, ಇವ್ರ ಮಾತೇ ಮುಗಿಯಂಗಿಲ್ಲ. ಒಂದು ಹೆಂಗಸು ಮಾಡೋದು ಹಾಗೆ, ಸುಮ್ಮನೆ ಮಲಗದಲ್ಲೇ ಮಲ್ಕೊಂಡು ಇರೋಕ್ಕಾಗಲ್ಲ. ಮಗ ಎಂಥಾರ ಆಗಲಿ ಚೆನ್ನಾಗಿ ನೋಡ್ಕಿತಾನೆ, ಮತ್ತೇನೀಗ ಏನಾರು ಮಾಡ್ಕಿತಾನೆ, ಸುಮ್ಮನೆ ಇದ್ದಾರು ಇರ್ಬೋದು. ಈಗೇನು ನನಗೆ ದುಡ್ಡು ಕೊಡಬೇಡ ಅಂತ ಹಚ್ಚಾಕಿಟ್ಟದ, ಎಂತ ಮಾಡ್ಯಾರ ಇವನ್ ಮಾತು ಕಟ್ಕೊಂಡು ನಾನೀಗ ಅಲ್ಲೂ ನಿಷ್ಠೂರಾಗಿನಿ. ಎಂತ ಮಾಡೋದು? ದುಡ್ಡು ಕೊಡ್ದಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಕಿಸರಣ್ಣ, ಓ ಮಾರಯ್ಯ ಬಂದ? ನಿನ್ನ ದಸೆಯಿಂದ ನಂಗೆ ಒಂದೆರಡು ಉಪದ್ರ ಅಲ್ಲ ಮಾರಯ್ಯ, ಇರವೇ ಗೋಳು ಹೆಚ್ಚಾಗ್ಯಾವೆ. ಅದ್ರ ಮಧ್ಯಕ್ಕೆ ನಿಮ್ಮ ಮನೆಯಲ್ಲಿ ಮತ್ತೊಂಥರ ನನ್ನ ಇದು ನನ್ನ ಯಾಕೆ ಹಿಂಗೆ ಮಾಡ್ತೀರ ಮಾರಯ್ಯ? ಅಲ್ಲ, ಒಂಚೂರು ಈಚಿಗೆ ಬಲ್ಲಿ ಮಾತಾಡೋಣ. ಬನ್ನ ಮನೆ ಹಾಳ ಬನ್ನ ಎದ್ದು ಬರೋಕ್ಕೊಂದು ಆಗಿದ್ರೆ ಅವನ್ನ ಬಲಿ ಬಿಡಿಸ್ತಿದ್ದೆ. ಇವತ್ತು ಅವನ ಮನೆ ಗೇಟ್ ದಾಟಕ್ಕೆ ಬಿಡಬೇಡ ಅಂದರೆ ಈಚೆಗೆ ಬರೋದ? ಎಲ್ಲಿಗೆ ಬರೋದು? ಬಾ ಈಚೆಗೆ ಬಾ. ಇಲ್ಲಿ ತನಕ ಬಂದಿಯೇ, ನಿಂಗೆ ಕಾಲು ನುಣ್ಕಲ್ಲ ಈಚೆಗೆ ಬರೋಕ್ಕೆ. ಆಚೆಗೆ ಎಂತಕ್ಕೆ ಬರೋದು ನಂಗೆ ಮಾತಾಡೋಕ್ಕೆ?
ಈಚಿಗೆ ಬಾರ ನೀನು. ಮಾಡೋ ಉಪದ್ರ ಒಂದೆರಡಲ್ಲ ನೀವು. ಎಂತ ನಾನು ಎಂತ ಮಾಡಿದೆ ಅಂಥೇಳಿ ಹಂಗೆ ಹೇಳ್ತಿದ್ದೀರಿ? ನಾ ಎಂತ ಮಾಡಿದೆ ಈಗ? ನಾನು ಬಂದಿದ್ದೆ ಅಂತಕ ನೀವು ನೋಡಿದ್ರೆ ಬರ್ಬೇಕಾರೆ ಬೈಯೋಕ್ಕೆ ಬರ್ತೀರಿ ಮಾರ್ರ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಭಾಳ ಇದು. ಈಗ ಕೊಡ್ತೀನಿ ಅಂದಿದ್ರಲ್ಲ, ಕೊಟ್ಬಿಡಿ ಅತ್ಲಾಗ ಹೋಗ್ತೀನಿ ನಾನು. ನಿಮ್ಮನ್ನು ನಂಬ್ಕೊಂಡು ನಾನು ಅಲ್ಲೆಲ್ಲ ವ್ಯವಹಾರ ಮಾಡಿ ನಿಮ್ಮರ ಕೊಡೋದು ನಾ ಕಜ್ಜುಣಿ ಬೆನ್ನ ಮೇಲೆ ಅಷ್ಟೇಯ. ಕೊಡೋದಂತ ಎಷ್ಟು ಧೈರ್ಯ ಇದ್ರೆ ಬಂದು ನನ್ನ ಇದ್ರೇ ನಿಂತ್ಕೊಂಡು ಕೇಳ್ತೀಯ? ಎಂತ ಕೊಡ್ಬೇಕಾ? ಏನು ಎಂತ ಬರ್ಕೊಡ್ಬೇಕಾ ನಿನ್ನ ಹೆಸರಿಗೆ? ಏನು ಕೊಡ್ತೀನಿ ಅಂತ ಹೇಳಿದ್ದೆ? ನನ್ನ ನಂಬ್ಕೊಂಡು ಎಂತ ವ್ಯವಹಾರ ಮಾಡು ಅಂದಿದ್ನ ನಾನು? ನೀ ಹಿಂಗೆ ಮಾಡೋದಕ್ಕೆ ಅಲ್ಲ ನಾನು ಇಲ್ಲಿ ಮನೆಯಲ್ಲೂ ಬಯಸ್ಕೋಬೇಕು, ಹೊರಗಡೆನೂ ಕೆಟ್ಟ ಮಾತು. ಎಲ್ಲ ಕಡೆಯಿಂದನೂ ನನ್ನೊಂದು ಇದು ಮಾಡಿ ನೀವು ಇಲ್ಲಿ ಹಿಂಗೆ ಬಂದು ಹೇಳ್ತೀಯ, ನಿನ್ನ ತಾಯಿ ಹತ್ರ ಮತ್ತೊಂದು ಹೆಚ್ಚಾಗಿ ಕೊಡ್ತೀಯ. ಅದು ಬಂದ್ಕೊಂಡು ಇಲ್ಲಿ ನನ್ನ ಅಮ್ಮನ ಹತ್ರ ಇದು ಮಾಡೋದಾತು. ಏನಂತ ತಿಳ್ಕೊಂಡಿರಿ ನೀವು? ಕಿಶೋರಣ್ಣ, ಎಂತ ಆಗ್ಯದ ನಿಮ್ಗೆ ಇವತ್ತು? ಎಂತಕ್ಕೆ ನಮ್ಮ ಅಮ್ಮನ ಸುದ್ದಿ ಎಂತಕ್ಕೆ ಹೇಳ್ತಾ ಇದ್ದೀರಿ? ಎಂತ ಇದಾಗ್ಯದೆ ಅಂತ ಸುಮ್ಮನಿರಿ ನೀವು. ಹಾಗೆಲ್ಲ ನಾನು ಎಂತ ಹೇಳಿನಿ? ನಮ್ಮ ಅಮ್ಮನ ಹತ್ರ ನಾನು ಎಂತ ಹೇಳಲಪ್ಪ? ನೀನೆಂತ ಹೇಳಿದೆ? ನಿನ್ನ ನಮ್ಮ ಬಂದು ಇಲ್ಲಿ ನಮ್ಮ ಅಮ್ಮನ ಹತ್ರ ಗಲಾಟೆ ಮಾಡಿ ಹೋಗಿದ್ದ? ಆ ಥರ ಹತ್ತು ಕರೆದು ಬಾಗರ್ದುಕ ಮಾಡಿ ನಿನ್ನ ತಂಗಿ ಇದನ್ನೆಲ್ಲ ಮಾಡೋಕ್ಕೆ ನಾನು ಹೇಳ್ಕೊಟ್ಟಿನಂತೆ ನಿಂಗೆ? ನಾ ಹೇಳಿದ್ನಾನ? ಒಂದು ಪಕ್ಷ ನಾ ಹೇಳಿದ್ರು ನೀವು ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ? ನಿನ್ನ ತಂಗಿ ಹೆಂಗೆ ನೋಡ್ಕೋಬೇಕು ಬಿಡ್ಬೇಕು ನಿಂಗೆ ಗೊತ್ತಿಲ್ಲ? ನಿಂಗೆ ಹೇಳೋಕ್ಕಾಗಲ್ಲ ನಿನ್ನ ತಾಯಿಗೆ? ಇಲ್ಲಿ ಬಂದು ನಮ್ಮ ಮನೇಲಿ ನಮ್ಗೆ ಅಮ್ಮ ಮಗಗೆ ಹಚ್ಚಕ್ಕೆ ಇಟ್ಟು ಹೋಗ್ತಾ ಇದ್ದಾರೆ. ನಾ ಬರ್ತೀನಿ ಇವತ್ತು ಸಾಯಂಕಾಲ ನಿಮ್ಮ ಮನೆ ಹತ್ರ, ತಡಿ ಕೇಳ್ತೀನಿ. ನಾನು ಏನು ಹಚ್ಚಾಕೆ ಕೊಟ್ಟಿದ್ನ ಏನು ಅಂಥೇಳಿ ಅಲ್ಲೇ ಹೇಳ್ಬೇಕು ನೀನು. ನಿಮ್ಮದು ಒಳ್ಳೆ ಕತೆ ಆಯ್ತು. ನಿಮ್ಮ ಗಂಡ ಹೆಂಡ್ತಿ ನೀವು ಒಳ್ಳೇದಕ್ಕೆ ಮಾಡ್ಕೊಳೋದು, ಇಲ್ಲಿ ಯಾರನ್ನಾರು ಗುರಿ ಕೊಡೋದು. ನೀ ಹೇಳ್ದೆ ನೀನು ನಮ್ಮ ಇಲ್ಲಿ ತನಕ ಬಂದ್ರನಾ? ದೇವ್ರ ಸತ್ಯಾಗ್ಲೂ ಹೇಳ್ತೀನಿ, ನಮ್ಮ ಅಮ್ಮ ಇಲ್ಲಿಗೆ ಬಂದದೆ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತೇ ಇಲ್ಲ. ಅದು ಎಂತಕ್ಕೆ ಬಂದದೆ ಅಂತನೂ ಗೊತ್ತಿಲ್ಲ. ನಿನ್ನೆ ಮನೆಯಲ್ಲ ಅತ್ತೆ ಸೊಸೆ ಎಂಥದ್ದು ಜಗಳ ಮಾಡ್ಕಿತ್ತಿದ್ರು. ಶಾರ್ದು ಫೋನ್ ಮಾಡಿತ್ತು ಎಂತ ಅಂತ ಗೊತ್ತಿಲ್ಲ. ಅಂತೂ ಎಂತಕ್ಕೋ ಹಿಂಗೆ ಹೇಳ್ಕೊಂಡು ಬೇಜಾರು ಮಾಡ್ತಿತ್ತು, ನನ್ನ ಮಗಳಿಗೆ ಇದಾಯ್ತು ಅಂತ. ಅಷ್ಟು ಬಿಟ್ಟರೆ ನಂಗೆ ಎಂಥದ್ದು ಗೊತ್ತಿಲ್ಲ. ನಾನು ಎಂತ ಹೇಳಲೂ ಇಲ್ಲ. ನಮ್ಮನೇಲಿ ಇದು ಎಂಥದನ್ನು ಹೇಳ್ದಂಗೆ ಇಲ್ಲಪ್ಪ. ಇಲ್ಲ ಹೇಳ. ನಿಮ್ಮ ಮನೇಲಿ ನೀವು ಎಂಥದಾರು ಮಾಡ್ಕೇಳ್ರ. ಅತ್ತೆ ಸೊಸೆನಾರು ಜಗಳ ಮಾಡ್ಕೇಳಿ, ಗಂಡ ಹೆಂಡ್ತಿನಾರು ಜಗಳ ಮಾಡ್ಕೇಳಿ, ಅಮ್ಮ ಮಗನಾರು ಜಗಳ ಮಾಡ್ಕೇಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಏನು ನೀವು ಜಗಳ ಮಾಡ್ಕಿತ್ತಿರೋ ನಿಮ್ಮ ಮನೇಲೇ ಇಟ್ಕೊಳ್ಳಿ. ಇಲ್ಲಿ ಬಂದ್ಕೊಂಡು ಬೇರೆಯವ್ರ ಮನೆಗೆ ಹೇಳಕ್ಕೆ ಬರಬೇಡಿ. ಎಲ್ಲ ಇವನ ಹೊಚ್ಚಾಕ್ ಕೊಡೋದೆಲ್ಲ ಹೊಚ್ಚಾಕ್ ಕೊಟ್ಕೊಂಡು ಎಷ್ಟು ಸುಳ್ಳು ಹೇಳ್ತಾನೆ, ಬದ್ದ ಥರ ಬಾಯಿ ಮೇಲೆ ಹೊಡೆದಂಗೆ. ಹೇಳಲೇ ಬಿಡೋಣ ಅಂತ ಕಾಣ್ತದೆ ಒಂದ್ಸರಿ, ನೀನೇ ಹೇಳ್ಕೊಟ್ಟಿದ್ದು ಅಂತ. ಹೋಗಲಿ ಬೇಡ. ತಾಯಿ ಮತ್ತು ಅಲ್ಲೇ ಬೈಯಕ್ಕೆ ಶುರು ಮಾಡ್ತಿದ್ದೆ, ಬರೋಣ ಕಾಸು ತಪ್ಪೋತದೆ. ಬೇಡ ಹೋಗು ಅಂತ ಕಳಿಸಿದ್ರಿ, ಯಾಕೆ ಸುಮ್ಮನೆ ದಂಡ ಮಾಡ್ಕೊಂಡ್ಲಿ ನಾನು? ಇಷ್ಟೇ ಮಾಡಿನಂತೆ. ಹೆಂಗಾರು ಪಾಲಿಸ್ ಮಾಡಿ ದುಡ್ಡು ಎಳಿಯೋದು ಎಳಿಬೇಕು. ಕಿಶೋರಣ್ಣ, ಅವೆಲ್ಲ ಮಾತು ಬೇಡ. ಈಗ ಹೇಳಕ್ಕೆ ಹೋದ್ರೆ ನಾನು ಸುಮಾರು ಹೇಳ್ಬೋದು, ಹೇಳಲ್ಲ. ನೀವು ಹೇಳ್ತೀರಿ ಅಂತೇಳಿ ನಾನು ಹಾಗೆ ಮಾತಾಡ್ತಾನಿದ್ರೆ ಒಂದು ವಿಶ್ವಾಸಕ್ಕೆ ಏನು ಬೆಲೆ ಉಳಿತದೆ? ನಾನು ಹಾಗೆಲ್ಲ ಇದು ಮಾಡಲ್ಲ. ನೀವು ದುಡ್ಡು ಕೊಡಲ್ಲ ಅವನ್ನೆಲ್ಲ ಹೇಳ್ಬೇಡಿ. ನಾನು ಹೇಳಲ್ಲ ಅಂತ ನೀವು ಅದು ಹೆಂಗೆ ಹೇಳ್ತೀರಿ? ನೀವು ಆಡಿದ ಮಾತು ಒಂದು ಜ್ಞಾನ ಇರಲ್ಲ ನಿಮಗೆ. ನಾನು ಕೇಳಿ ವ್ಯವಹಾರ ಮಾಡಿದ್ರನ ಅಂತೀರಲ್ಲ. ನೀವು ಒಂದು ಸತಿ ಪೂರ್ತಿ ನೀವು ಹೇಳಿದ್ನೆಲ್ಲ ಜ್ಞಾನ ಮಾಡ್ಕೇಳಿ. ವ್ಯವಹಾರ ನಾನು ಎಂತಕ್ಕೆ ಮಾಡಿನ ಬಿಟ್ಟಿನ ನಿಮಗೆ ಗೊತ್ತಾಗ್ತದೆ. ಈಗ ಅರ್ಧಕ್ಕೆ ನಿಲ್ಸೋಕ್ಕಾಗಲ್ಲ. ಈಗ ಆ ಕಡೆಯಿಂದ ಎಲ್ಲ ಇದು ಮಾಡಿ ಈಗ ಸಾರದನ್ನು ಈಗ ಸುಮಾರೆಲ್ಲ ಕಂಡು ಹಿಡ್ಕೊಂಡು ಒಂದು ಎರಡು ಈಗ ನಾವು ಕೊಡೋರು ಬೇಡ ಅಂತ ಬಿಡಿಸಿದ್ರು. ನಿಮ್ಗೆ ಚೆನ್ನಾಗಿಲ್ಲ, ಅವ್ರದ್ದೇ ಚೆನ್ನಾಗದೆ ಅಂತ. ಈ ಭಾಳ ತೊಂದರೆ ಆಗ್ತದೆ. ನಾವು ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲ, ನೀವೇ ನಮ್ಮ ಹಾಳಿಗೇನು ಹೇಳಿದ್ದಲ್ಲ ಬಿಡಿ. ಸುಮ್ಮನೆ ಇರೋ ಬದಲು ಇದೆದಾರ ಒಂದು ಮಾಡಿ ಅಂತ ಹೇಳಿದ್ರಿ, ದುಡ್ಡು ಕೊಟ್ಟಿದ್ರಿ, ಮಾಡ್ದು. ಆದರೆ ಎಂತ ಮಾಡ್ತೀರಿ? ಅದರಲ್ಲಿ 4 ಕಾಸು ಸಂಪಾದನೆ ಇಲ್ದಿದ್ಮೇಲೆ
ಈಗ ನಿಮ್ಮನ್ನೇ ನಾನು ಎಕ್ಸ್ಟ್ರಾ ಕೇಳೋದಲ್ಲ, ಮೊದಲು ನೀವು ಎಷ್ಟು ಮಾತಾಡಿದ್ರೋ ಅದಷ್ಟು ಚುಕ್ತ ಮಾಡಿ ಕಿಶೋರಣ್ಣ. ಹಿಂಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರು ಚಿಂತಿಕ್ಕಿಲ್ಲ. ಅವತ್ತೊಂದು 4 ದಿನ ಇರಲ್ಲ ದುಡ್ಡು ಅಂತ ಹೇಳಿದ್ರಿ, ಹಾಗಾಗಿ ನಾನು ಸುಮ್ಮನೆ ಹಾಕ್ಕೊಂಡೆ. ಏಯ್ ಹೋಗ ಸುಮ್ಮನೆ, ಇಲ್ದಿದ್ದು ಕಾನೂನು ಮಾಡ್ತಾನೆ ಇಲ್ಬೇಡ ಇಲ್ಲಿ. ಮಾತು ನೆನ್ಪು ಮಾಡ್ಕೊಬೇಕಂತ ಎಂಥ ಮಾತು ನೆನ್ಪು ಮಾಡ್ಕೊಳೋದು? ನಾನು ಆಡಿದ ಮಾತೆಲ್ಲ ನನ್ನ ತಲೆಯಲ್ಲೇ ಇರ್ತದೆ, ನೆನ್ಪು ಮಾಡ್ಕೊಳೋದೇನು ಬೇಡ. ಏನು ಮಾಡ್ತೀಯ? ಎಂತ ಮಾಡ್ತೀಯ? ಇಲ್ಲ, ನಾ ಕೊಡೋದೇ ಇಲ್ಲ. ಒಂದು ಪಕ್ಷ ನಾ ಹೇಳಿದ್ದೇ ಹೌದಾಗಿದ್ರು ನಾ ಕೊಡಲ್ಲ. ಏನು ಮಾಡ್ತೀಯ? ಮಾಡ್ತೀಯ? ಓ, ಹಿಂಗೆ ಬಿಟ್ಟರೆ ತಪ್ಪಿಗೆ ಹಾಕಿದ್ದನ್ನು ಒಂಚೂರು ಪಾಲಿಸೇ ಮಾಡಬೇಕು. ಕಿಶೋರಣ್ಣ, ನೀವು ಏನೋ ಭಾಳ ತಲೆ ಬಿಸಿಲಿದ್ದೀರೇನೋ ಗೊತ್ತಾಗ್ತದೆ ನನಗೆ. ನೀವು ಹೀಗೆಲ್ಲ ಮಾತಾಡೋರಲ್ಲ. ನಂಗೆ ಗೊತ್ತಾಗ್ತದೆ, ಮನೇಲಿ ಹಿಂಗೆ ಭಾಳ ತಲೆ ತಿಂತಿದ್ರೆ ನಮ್ಮ ಗಂಡಸರಿಗೆ ಹೊರಗಡೆ ವ್ಯವಹಾರ ಮಾಡೋರಿಗೆ ಭಾಳ ಸಿಟ್ಟು ಬರ್ತದೆ. ಅದು ನಾನೇನು ಅಲ್ಲ ಅನ್ನಲ್ಲ. ಹಾಗಂತ ನೀವೇನು ಸಿಟ್ಟಲ್ಲಿ ಒಂದು ಮಾತು ಹೇಳಿದ್ರಿ ಅಂತ ನಾನು ಸಿಟ್ಟು ಮಾಡ್ಕೊಳೋದು ಇಲ್ಲ. ಅದರಲ್ಲೊಂದು ಏನೀಗ ನಾವು ಎಷ್ಟೊಂದು ಕ್ಲೋಸ್ ಆಗಿದ್ದು ಅಂಥೇಳಿ ಗೊತ್ತು ನನಗೆ. ಆದರೆ ಹಿಂಗೆ ಮಾತ್ರ ಮಾಡಬೇಡಿ ಕಿಶೋರಣ್ಣ. ಕೊಡೋ ದುಡ್ಡು ಒಂದು ಅರ್ಧದಷ್ಟಾದ್ರು ಕೊಡಿ, ಉಳಿದಿದ್ದು ಆಮೇಲೆ ಕೊಡ್ಬೋದು. ನಂಗೆ ಭಾಳ ಅಸಂಗತಿ ಆಗಿದೆ. ನಿಮ್ದು ಅಮ್ಮಯ್ಯ ಅಂತೀನಿ. ಅಲ್ಲ, ನಿಂದು ಒಳ್ಳೆ ಕತೆ ಆಯ್ತಲ್ಲ. ಯಾವಾಗ ನೋಡಿದ್ರು ಬೇಕು ಅಂಥೇಳಿ ಬಂದು ಕೇಳಿದ್ರು ನಾನೇನು ಇಲ್ಲಿ ದುಡ್ಡಿನ ಗಿಡ ನಟ್ಟಿನ ಕೆಂಡಕ್ಕೆಲ್ಲ ಕೊಡೋಕ್ಕೆ? ಒಳ್ಳೆ ಕತೆ ಆಯ್ತಲ್ಲ. ಹಂಗೆ ನಿಂಗೆ ಖರ್ಚಿಗೆ ಬೇಕಂತ ಕಂಡ್ರೆ ನೀನು ಸ್ವಲ್ಪ ಸಂಪಾದನೆ ಮಾಡ್ಕಿಬೇಕಾ? ಪೂರ್ತಿ ಕಂಡರೆ ಕೊಡಲಿ ಅಂದರೆ ಯಾರಿಗೆ ಆಗ್ತದೆ? ಅಲ್ಲ, ನನ್ನ ಸಂಪಾದನೆ ಇದು ಎಲ್ಲ ನಿಮಗೆ ಗೊತ್ತಲ್ಲ ಕಿಶೋರಣ್ಣ. ಎಂಥ ಈಗ ಮನೆ ದರಿದ್ರತನನೋ ಏನಂತ ಗೊತ್ತಾಗಲ್ಲ, ಮಾಡಿದ್ದೊಂದು ಕೆಲಸ ಕೈ ಹಿಡಿಯೋದೇ ಇಲ್ಲ. ಈಗ ಅದು ಹೇಳಿದ್ನಲ್ಲ, ಇದನ್ನು ನೋಡೋಕ್ಕೆ ಶುರು ಮಾಡಿ ಹಿಂಗೆ ಹಾಕಿ ಕೂತದೆ. ಈಗ ನೀವು ಹಿಂಗೆ ಮಾಡಿದ್ರೆ ನಾವು ಎಲ್ಲರೂ ಬೇರೆ ದಾರಿನೇ ನೋಡ್ಬೇಕೇನು? ಹಂಗಿದ್ದ ಪರಿಸ್ಥಿತಿಗೆ ಬಂದು ನಿಲ್ತೀವಿ. ನೀವು ಅದೊಂದು ಹೇಳಬೇಡಿ, ದುಡ್ಡು ಕೊಡೋಕ್ಕಾಗಲ್ಲ ಅಂತ ಒಂದು ಹೇಳಬೇಡಿ. ಇಲ್ಲ ಮಾರಯ್ಯ, ದುಡ್ಡು ಇಲ್ಲ ನನ್ನ ಹತ್ರ. ಇದ್ದಿದ್ರ ಹತ್ರ ಕೊಡ್ತಿದ್ದೆ. ನಿಂಗೆ ಗೊತ್ತಿಲ್ಲ, ನಾನು ದುಡ್ಡಿದ್ದಾಗ ಯಾವಾಗ್ಲಾರು ಹಿಂದೆ ಮುಂದೆ ಲೆಕ್ಕಾಚಾರ ಹಾಕಿನ ಕೇಂದ್ರಷ್ಟು ಕೊಟ್ಟಿನ ಕೊಡಲ. ಈಗ ಇಲ್ಲ ನನ್ನ ಹತ್ರ. ನೋಡೋಣ, ಇನ್ನು ನಾನು 4 ದಿನಕ್ಕೆ ಅವರು ಚೇಣಿಯರು ಚುಕ್ತ ಮಾಡ್ತೀನಿ ಅಂದರೆ ಅವಾಗ ಬೇಕಾದ್ರೆ ನೋಡೋಣ. ಇಲ್ಲಪ್ಪ, ನಿನ್ನೆ ಕೊನೆ ತಗೊಂಡು ಹೋಗ್ಯಾರೆ ನಿಮ್ಮದು ದುಡ್ಡು ಕೊಡದೆ ಕೊನೆ ತೆಗಿಯಕ್ಕೆ ಬಿಟ್ರ ನೀವು? ಅಷ್ಟು ಏನು ದಡ್ಡನ ಕಿಶೋರಣ್ಣ ನಾನು? ನಂಗೆ ಅದು ಗೊತ್ತಾಗಲ್ಲ. ದುಡ್ಡು ಅದೇ ನಿಮ್ಮ ಹತ್ರ. ಈಗ ದುಡ್ಡು ಅದೇ, ಹಂಗೆ ಸುಮಾರು ದುಡ್ಡೇ ಅದೇ. ದುಡ್ಡು ಕೊಡ್ತಿದ್ರೆ ನೀವೇನು ಕೊನೆ ತೆಗಿಯಕ್ಕೆ ಬಿಡೋಲ್ಲ. ಇನ್ನೊಂದು 4 ದಿನ ಅನ್ನೋಷ್ಟೊತ್ತಿಗೆ ಗೊತ್ತು ಹಂಗೆ ಖರ್ಚಾಗಿ ಹೋಗ್ತದೆ. ಮನೆ ಇದನ್ನು ನೋಡ್ಕೊಳ್ಳೋದಂದ್ರೆ ಅಷ್ಟು ಸುಲಭಕ್ಕಾಗಲ್ಲ. ಆಮೇಲೆ ಮತ್ತಿದಾಗ್ತದೆ. ಇದೊಂದು ಸತಿ ಕೊಟ್ಟುಬಿಡಿ ಕಿಶೋರಣ್ಣ, ಒಂದು ಅರ್ಧ ಭಾಗನಾರು ಕೊಡಿ. ಅಬ್ಬಬ್ಬ, ಎಂಥ ಜೋರದನೆ! ಚೇಣಿಯರು ಬಂದಿದ್ದು ಕೊನೆ ತೆಗೆದಿದ್ದು ಎಲ್ಲ ಗೊತ್ತಾಗ್ಯದಲ್ಲ. ಅದಕ್ಕೆ ಬಂದಾನೆ ಸೀದಾ. ನರಿ ಬುದ್ಧಿಯವ ಮಾತ್ರ. ಕಿಶೋರಣ್ಣ, ಎಂಥ ಜ್ಞಾನ ಮಾಡ್ತಿದ್ದೀರಿ? ಜ್ಞಾನ ಮಾಡೋಕ್ಕೆ ಏನೂ ಇಲ್ಲ. ಅದೇ ಹೇಳ್ದಲ್ಲ, ನಿಮ್ಮ ದಮ್ಮಯ್ಯ ಅಂತೀನಿ ಮಾರ್ರ. ಒಂದು ಸ್ವಲ್ಪ ಅಂದರೆ ಒಂದು ಅರ್ಧದಷ್ಟಾರು ಕೊಡಿ. ಅದು ಈಗ ನಮ್ಮ ಅಮ್ಮ ಒಬ್ಬಳು ಮನೆಯೆಲ್ಲ ಹಿಂಗಾದ್ಮೇಲೆ ನನ್ನ ಮಗಳ ಮನೆಗೆ ಹೋಗಲೇಬೇಕು, ನಂಗೆ ಖರ್ಚಿಗೆ ದುಡ್ಡು ಕೊಡು ಅಂತ ಕೂತದೆ. ನೀವು ನಂಬಲ್ಲ, ಕೇಂದ್ರ ನಗಾಡ್ತೀರಿ. ಬಸ್ ಚಾರ್ಜಿಗೆ ಕೊಡೋಕೆ ಒಂದು 100 ರೂಪಾಯಿ ಇಲ್ಲ ನನ್ನ ಹತ್ರ. ಎಂತ ಮಾಡ್ತೀರಿ ಹೇಳಿ? ಅಲ್ಲ ಮರಯ್ಯ, ಇಡೀ ರಾಜ್ಯಕ್ಕೆ ಗೊತ್ತು ಬಸ್ ಚಾರ್ಜಿಗೆ ಹಿಂಗ್ಸ್ರಿಗೆ ದುಡ್ಡು ಕೊಡೋದು ಬೇಡ ಅಂತ. ನೀನು ನಮಗೆ ಬಸ್ ಚಾರ್ಜಿಗೆ ದುಡ್ಡು ಅಂತಕ್ಕ? ಅಲ್ಲ, ರಾಜ್ಯಕ್ಕೆ ಗೊತ್ತು ಅಂದರೆ ಗೌರ್ಮೆಂಟ್ ಬಸ್ಸಿಗೆ ಹೋದರೆ ದುಡ್ಡು ಕೊಡೋದು ಬೇಡ, ಪ್ರೈವೇಟ್ ಬಸ್ಸಲ್ಲಿ ದುಡ್ಡು ಇಸ್ಕೊಂಡೇ ಇರ್ತಾರ. ನಮ್ಮಲ್ಲಿ ಎಲ್ಲದ ಗೌರ್ಮೆಂಟ್ ಬಸ್ ಕಿಶೋರಣ್ಣ? ಅದೇ ನಿಮಗೆ ಗೊತ್ತಿಲ್ಲ? 100 ರೂಪಾಯಿ ಬಸ್ ಚಾರ್ಜ್ ಆತ, ಅದಕ್ಕಾರು ಅಷ್ಟು ಬೇಡ ಏನು? ಎಂಥವ್ರು ಒಂಚೂರು ತಿಂಡಿ ಮಾಡ್ಕೊಂಡು ಹೋಗ್ಬೇಕು, ಹುಡುಗರು ಅದಾವೆ ಅಲ್ಲಿ, ಬರೋಷ್ಟೊತ್ತಿಗೆ ಹುಡುಗರು ಕೈಯೆಲ್ಲ ಒಂದು 100 ರೂಪಾಯಿ ಕೊಟ್ಟು ಬರಬೇಕು ಅಂತ ಸುಮಾರು ದೊಡ್ಡ ಪಟ್ಟಿನೇ ಕೊಡ್ತಾ ಇದೆ ನಮ್ಮಮ್ಮ. ಎಂತ ಮಾಡ್ತೀರಿ ಹೇಳಿ? ನೀನು ನಮ್ಮ ಪಟ್ಟಿ ಕೊಟ್ಟರೆ ನಾನೆಂತ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ.
ಬೇಕಾದ್ರೆ ಸಾಯಂಕಾಲ ಸುರಿಗೆ ಬಾ ನೋಡೋಣ. ಸ್ವಲ್ಪ ಆದರೂ ಕೊಡ್ತೀನಿ.